ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಮನೆಯೆಲ್ಲ ತೊಳೆದು ಸ್ವಚ್ಛ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ. ಇವತ್ತು ವಸಂತ ಪಂಚಮಿ. ಇವತ್ತು ಸರಸ್ವತಿ ಪೂಜೆಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯ ದಿನ ಆಗಿದೆ. ನನ್ನ ಮಗನಿಗೂ ಅಕ್ಷರಾಭ್ಯಾಸ ಮಾಡಿಸೋಣ ಇವತ್ತು ಅಂತ ಪೂಜೆಗೆ ರೆಡಿ ಮಾಡಿದ್ದೀನಿ. ಅದಕ್ಕೆ ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಸಜ್ಜಕ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಡೆ ಬೆಲ್ಲ ಮತ್ತು ನೀರು ಹಾಕಿ ಬೆಲ್ಲ ಕರಗೋಕ್ಕೆ ಕಾಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿನ ಫ್ರೈ ಮಾಡಿ ಹಾಗೆ ಒಂದು ಅರ್ಧ ಸ್ಪೂನ್ ಚಿರೋಟಿ ರವೆನ ಹಾಕಿ ಹುರಿತಾ ಇದ್ದೀನಿ. ಹುರಿದಿರೋ ಅಂಥ ರವೆನ ಬೆಲ್ಲದ ನೀರಿಗೆ ಹಾಕಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಇದಾದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಮತ್ತು ಹುರಿದಿರೋ ಅಂಥ ಗೋಡಂಬಿನ ಹಾಕಿ ಕಲಸಿದ್ರೆ ನೈವೇದ್ಯಕ್ಕೆ ನಮಗೆ ಸಜ್ಜಕ ರೆಡಿ ಆಯಿತು. ನಾವು ಶೃಂಗೇರಿಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಆದರೆ ರಜೆ ಇಲ್ಲದೆ ಇರೋ ಕಾರಣ ನಮ್ಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಮನೆಯೇ ಮಂತ್ರಾಲಯ ಮತ್ತು ತಾಯಿನೇ ಮೊದಲನೇ ಗುರು ಅಂತಲೂ ಹೇಳ್ತಾರೆ. ಇವತ್ತು ಸದ್ಯಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಸ್ತಾ ಇದ್ದೀನಿ. ಇದಾದಮೇಲೆ ನನ್ನ ಹತ್ರ ಸರಸ್ವತಿದು ಐಡಲ್ಸ್ ಅಥವಾ ಫೋಟೋಸ್ ಯಾವುದೂ ಇರಲಿಲ್ಲ. ಅದಕ್ಕೆ ಬುಕ್ಸ್ ಮತ್ತು ಪೆನ್ಸಿಲ್ನ ಇಟ್ಟು ಪೂಜೆ ಮಾಡಿದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅರಿಶಿಣದ ಕೊಂಬಿಟ್ಟು ಪೂಜೆ ಮಾಡಿ ಅದರಲ್ಲಿ ಮೊದಲು ಓಂ ಶ್ರೀ ಗಣಪತಿಯೇ ನಮಃ ಅಂತ ಬರೆಸ್ತಾ ಇದ್ದೀನಿ. ಯಾವುದೇ ಪೂಜೆ ಮಾಡಿದರೂ ಮೊದಲು ಗಣಪತಿ ಪೂಜೆ ಮಾಡ್ತಾರೆ. ಯಾವುದೇ ವಿಘ್ನ ಬರದೇ ಇರಲಿ ಮಾಡೋ ಅಂಥ ಕೆಲಸಕ್ಕೆ ಅಂತ ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ ಬೇರೆ ಪೂಜೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅದಾದಮೇಲೆ ಓಂ ಸರಸ್ವತಿಯೇ ನಮಃ ಅಂತ ಕೂಡ ಬರೆಸಿದೆ. ನನ್ನ ಮಗ ಹಗಲೆಲ್ಲ ಕೈ ಬಿಡಿಸ್ಕೊತಾನೆ ಇದ್ದ, ಒಬ್ಬನೇ ಬರಿತೀನಿ ಅಂತ. ನನಗೆ ಸಾಕಾಯಿತು. ಕೊನೆಗೆ ಅವ್ರ ಅಪ್ಪಾಜಿನೇ ಬಂದು ಕೂತ್ಕೊಂಡು ಆ ಇ ಅಂತ 4 ಅಕ್ಷರ ಬರೆಸಿದ್ರು. ಇಷ್ಟು ಬರ್ಸೋಷ್ಟೊತ್ತಿಗೆ ಸಾಕಾಯಿತು ನಮಗೆ. ಇಷ್ಟರಲ್ಲೇ ಟೈಮ್ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಕೊನೆಗೆ ಟಿಫನ್ಗೆ ದೋಸೆ ಹಿಟ್ಟಿತ್ತು. ಅದಕ್ಕೆ ಚಟ್ನಿ ಪಲ್ಯ ಮಾಡೋದಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ಆನಿಯನ್ನು, ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಾಕಿ ಆನಿಯನ್ ದೋಸೆ ಥರ ಉತ್ತಪ್ಪ ಅಂತಲೂ ಕರೀತಾರೆ, ಆ ಥರ ಮಾಡಿ ಅದಕ್ಕೆ ಚಟ್ನಿ ಪುಡಿ ಜೊತೆಗೆ ತಿಂದ್ವಿ. ಅಲ್ಲಿಗೆ ನಮ್ಮ ಟಿಫನ್ ಆಯಿತು ಅವತ್ತಿಂದು. ಸೊ ಇಲ್ಲಿಗೆ ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನ್ ಮುಗೀತು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.